ಒಂದು ಕಾಲದಲ್ಲಿ ಟೆಕ್ಸ್ಟೈಲ್ ಜಗತ್ತಿನ ರಾಜ ಅನ್ಸಿಕೊಂಡಿದ್ದ ಬಾಂಗ್ಲಾದೇಶ ಇವತ್ತು ತನ್ನದೇ ಬೆನ್ನೆಲುಬನ್ನ ಮುರಿದುಕೊಂಡಿದೆ. ಜಸ್ಟ್ ಒಂದೇ ಒಂದು ಸರ್ಕಾರದ ನಿರ್ಧಾರ ಇಡೀ ದೇಶದ ಆರ್ಥಿಕತೆಯನ್ನೇ ಅಲ್ಲಾಡಿಸ್ಬಿಟ್ಟಿದೆ. ಸೊ ಏನಿದು ಬಾಂಗ್ಲಾದೇಶದ ಜವಳಿ ಉದ್ಯಮದ ಬಿಕ್ಕಟ್ಟು, ಇದರ ಹಿಂದಿನ ಕಥೆಯೇನು? ಬನ್ನಿ ಇವತ್ತು ಇದನ್ನ ಡೀಟೇಲ್ ಆಗಿ ನೋಡೋಣ. ಈ ಒಂದೇ ಒಂದು ಸ್ಟೇಟ್ಮೆಂಟು ಇಡೀ ದೇಶದ ಎಕಾನಮಿಯನ್ನ ಗಡಗಡ ಅಂತ ನಡಗಿಸ್ಬಿಡ್ತು. ಅಂದ್ಹಾಗೆ ಇದೇನು ಸರ್ಕಾರದ ಮೇಲೆ ಒತ್ತಡ ಹಾಕೋಕೆ ಮಾಡ್ತಿರೋ ಬ್ಲ್ಯಾಕ್ಮೇಲ್ ಅಲ್ಲ, ಬದಲಿಗೆ ಇದು ಅಲ್ಲಿನ ಮಿಲ್ ಮಾಲೀಕರ ಒಂದು ಅಸಹಾಯಕತೆಯ ಕೂಗು. ಸರಿ, ಈ ಇಡೀ ಸಮಸ್ಯೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಒಂದೊಂದಾಗಿ ಹೋಗೋಣ. ಮೊದಲು ಇಂಡಸ್ಟ್ರಿಗೆ ಆದ ಶಾಕ್ ಏನು, ಆಮೇಲೆ ಸರ್ಕಾರದ ಆ ಡ್ಯೂಟಿ ಫ್ರೀ ನಿರ್ಧಾರ ಏನಾಗಿತ್ತು, ಅದರಿಂದ ಭಾರತದ ನೂಲು ಹೇಗೆ ಒಳಗೆ ಬಂತು, ನಿಷೇಧ ಯಾಕೆ ಫೇಲ್ ಆಯ್ತು, ಸರ್ಕಾರ ಯಾಕೆ ಇಕ್ಕಟ್ಟಲ್ಲೇ ಸಿಕ್ಕಾಕೊಂಡಿದೆ, ಮತ್ತೆ ಕೊನೆಗೆ ಈ ಕ್ರೈಸಿಸ್ನಿಂದ ಕಲಿಬೇಕಾದ ಪಾಠಗಳೇನು, ಇದನ್ನೆಲ್ಲ ನೋಡೋಣ. ಓಕೆ, ಫಸ್ಟ್ ಪಾಯಿಂಟ್, ಈ ಬಿಕ್ಕಟ್ಟಿನ ಮೂಲಕ್ಕೆ ಹೋಗೋಣ. ಅಂದ್ರೆ ಈ ಸ್ಪಿನ್ನಿಂಗ್ ಮಿಲ್ಗಳ ಪಾತ್ರ ಎಂಥದ್ದು ಅಂತ ಅರ್ಥ ಮಾಡ್ಕೊಳ್ಳೋಣ. ಹೌದು, ಈ ಮಿಲ್ಗಳೇ ಇದೀ ಗಾರ್ಮೆಂಟ್ ಇಂಡಸ್ಟ್ರಿಯ ಅಂದ್ರೆ ಬಟ್ಟೆ ಪೂರೈಕೆ ಚೈನ್ನ ಸ್ಟಾರ್ಟಿಂಗ್ ಪಾಯಿಂಟ್. ಇವು ಇಲ್ಲ ಅಂದ್ರೆ ಮುಂದಿನ ಯಾವ ಪ್ರಾಸೆಸ್ ಕೂಡ ನಡೆಯೋದೇ ಇಲ್ಲ. ನೋಡಿ, ಬಟ್ಟೆ ಹೇಗೆ ತಯಾರಾಗತ್ತೆ? ಮೊದಲೇನೆ ಮತ್ತು ಅತಿ ಮುಖ್ಯವಾದ ಸ್ಟೆಪ್ ಅಂದ್ರೆ ಹತ್ತಿಯಿಂದ ನೂಲ್ ಮಾಡೋದು. ಇವಾಗ ಈ ಫಸ್ಟ್ ಸ್ಟೆಪ್ಪೇ ನಿಂತೋದ್ರೆ ಮುಂದೆ ಶರ್ಟ್, ಟೀ ಶರ್ಟ್, ಜಾಕೆಟ್ ಇದೆಲ್ಲ ಹೇಗೆ ತಯಾರಾಗೋಕ್ ಸಾಧ್ಯ ಹೇಳಿ? ಇದು ಪರ್ಫೆಕ್ಟ್ ಹೋಲಿಕೆ ಅಲ್ವಾ? ಸ್ಪಿನ್ನಿಂಗ್ ಮಿಲ್ಗಳು ಸ್ಟಾಪ್ ಆದ್ರೆ ನೂಲು ಬರಲ್ಲ, ನೂಲಿಲ್ಲ ಅಂದ್ರೆ ಬಟ್ಟೆ ರೆಡಿಯಾಗಲ್ಲ. ಸಿಂಪಲ್. ಅಂದ್ರೆ ಇಡೀ ಇಂಡಸ್ಟ್ರಿಯೇ ಕುಸಿದು ಬೀಳುತ್ತೆ. ಸದ್ಯಕ್ಕೆ ಬಾಂಗ್ಲಾದೇಶ ಅದೇ ಅಪಾಯದ ಅಂಚಿನಲ್ಲಿ ನಿಂತಿದೆ. ಹಾಗಾದ್ರೆ ಇಷ್ಟೊಂದು ದೊಡ್ಡ ಸದೃಢವಾಗಿದ್ದ ಇಂಡಸ್ಟ್ರಿ ಈ ಸ್ಥಿತಿಗೆ ಬರೋದಕ್ಕೆ ಕಾರಣವಾದರೂ ಏನು? ಇದರ ಹಿಂದೆ ಇರೋದು ಸರ್ಕಾರದ ಒಂದು ಪಾಲಿಸಿ. ಬಾಂಗ್ಲಾದೇಶ್ ಸರ್ಕಾರ ರೀಸೆಂಟಾಗಿ ಒಂದು ಹೊಸ ರೂಲ್ ತಂದಿತ್ತು. ಆ ರೂಲ್ ಪ್ರಕಾರ ಅಲ್ಲಿನ ಗಾರ್ಮೆಂಟ್ ಎಕ್ಸ್ಪೋರ್ಟರ್ಸ್ ಅಂದ್ರೆ ರಫ್ತುದಾರರು ಫಾರಿನಿಂದ ನೂಲನ್ನ ಯಾವುದೇ ಟ್ಯಾಕ್ಸ್ ಇಲ್ಲದೆ ಅಂದ್ರೆ ಡ್ಯೂಟಿ ಫ್ರೀ ಆಗಿ ಇಂಪೋರ್ಟ್ ಮಾಡ್ಕೋಬಹುದಿತ್ತು. ಕೇಳೋಕೆ ಈ ಐಡಿಯಾ ಸೂಪರ್ ಆಗಿದೆ ಅಲ್ವಾ? ರಾ ಮೆಟೀರಿಯಲ್ ಬೆಲೆ ಕಡಿಮೆ ಆದ್ರೆ ಎಕ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ, ದೇಶಕ್ಕೆ ಡಾಲರ್ಗಳು ಬರುತ್ತೆ ಅಂತ ಸರ್ಕಾರ ಪ್ಲಾನ್ ಮಾಡಿತು. ಆದ್ರೆ ಇಲ್ಲೇ ನೋಡಿ ಪ್ಲಾನ್ ಉಲ್ಟಾ ಹೊಡೆದಿದ್ದು. ಹೇಗೆ ಒಂದು ಒಳ್ಳೆ ಉದ್ದೇಶದ ಪಾಲಿಸಿ ತಕ್ಷಣವೇ ತಿರುಗುಬಾಣ ಆಯ್ತು ಅಂತ ನೋಡೋಣ. ಯಾವಾಗ ಬಾಂಗ್ಲಾದೇಶದಲ್ಲಿ ಡ್ಯೂಟಿ ಫ್ರೀ ಇಂಪೋರ್ಟ್ ಶುರುವಾಯ್ತೋ ತಕ್ಷಣ ಏನಾಯ್ತು ಅಂದ್ರೆ ಇಂಡಿಯಾದಿಂದ ಒಳ್ಳೆ ಕ್ವಾಲಿಟಿಯ ಆದ್ರೆ ಕಡಿಮೆ ಬೆಲೆಯ ನೂಲು ಅಲ್ಲಿನ ಮಾರ್ಕೆಟ್ಗೆ ಎಂಟ್ರಿ ಕೊಡ್ತು. ಈಗ ಬಿಸ್ನೆಸ್ನಲ್ಲಿ ಲಾಭನೇ ಮುಖ್ಯ ಅಲ್ವಾ? ಸೊ ಎಕ್ಸ್ಪೋರ್ಟರ್ಸ್ ಎಲ್ರೂ ಲೋಕಲ್ ನೂಲನ್ನ ಬಿಟ್ಟು ಇಂಡಿಯನ್ ನೂಲು ತಗೊಳಕ್ಕೆ ಶುರು ಮಾಡಿದ್ರು. ಇದರ ಡೈರೆಕ್ಟ್ ಎಫೆಕ್ಟ್ ಲೋಕಲ್ ಸ್ಪಿನ್ನಿಂಗ್ ಮಿಲ್ಸ್ಗಳಿಗೆ ಕಸ್ಟಮರ್ಸೇ ಇಲ್ದ ಹಾಗೆ ಆಯ್ತು. ಸ್ಟಾಕ್ ಎಲ್ಲ ಗೋಡೌನಲ್ಲೇ ಕೊಡಿಯೋಕೆ ಶುರುವಾಯ್ತು. ಈಗ ಯೋಚನೆ ಮಾಡಿ, ವಸ್ತುನೇ ಸೇಲ್ ಆಗ್ಲಿಲ್ಲ ಅಂದ್ರೆ ಫ್ಯಾಕ್ಟ್ರಿ ನಡ್ಸೋಕೆ ದುಡ್ಡೆಲ್ಲಿಂದ ಬರುತ್ತೆ? ಬ್ಯಾಂಕ್ ಲೋನ್ ಕಟ್ಟೋಕಾಗ್ತಿಲ್ಲ, ಕೆಲ್ಸದವ್ರಿಗೆ ಸಂಬಳ ಕೊಡೋಕಾಗ್ತಿಲ್ಲ, ಮಿಲ್ ಮಾಲೀಕರು ಕಂಪ್ಲೀಟ್ ಕಂಗಾಲಾಗೋಗಿದ್ದಾರೆ. ಗಾಯದ ಮೇಲೆ ಬರೆ ಎಳೆದ ಹಾಗೆ ಈ ಪ್ರಾಬ್ಲಮ್ ಸರಿ ಮಾಡೋಕೆ ಅಂತ ಸರ್ಕಾರ ಮಾಡಿದ ಇನ್ನೊಂದು ಪ್ರಯತ್ನ ಕೂಡ ಫೇಲ್ ಆಯ್ತು. ಲೋಕಲ್ ಮಿಲ್ಗಳನ್ನ ಉಳಿಸೋಕೆ ಸರ್ಕಾರ ಒಂದು ನಿರ್ಧಾರ ತಗೊಳ್ತು. ಇಂಡಿಯಾದಿಂದ ರೋಡ್ ಮೂಲಕ ಬರೋ ನೂಲನ್ನ ಬ್ಯಾನ್ ಮಾಡ್ತು. ಆದ್ರೆ ಸರ್ಕಾರದ ಈ ಪ್ಲಾನಲ್ಲಿ ಒಂದು ದೊಡ್ಡ ಲೂಪ್ ಹೋಲ್ ಇತ್ತು. ಏನಪ್ಪಾ ಅಂದ್ರೆ ರೋಡ್ ಮಾರ್ಗವನ್ನೇನೋ ಬ್ಯಾನ್ ಗರ್ದ್ರು, ಆದ್ರೆ ಸಮುದ್ರ ಮಾರ್ಗವಾಗಿ ಅಂದ್ರೆ ಶಿಪ್ಕಾಲ ಮೂಲಕ ಬರೋ ನೂಲಿನ ಮೇಲೆ ಯಾವುದೇ ಬ್ಯಾನ್ ಇರ್ಲಿಲ್ಲ. ಇನ್ನೇನ್ ಹೇಳೋದು ಅಲ್ವಾ? ಇಂಡಿಯನ್ ಎಕ್ಸ್ಪೋರ್ಟರ್ಸ್ ಸ್ಮಾರ್ಟ್ ಆಗಿ ತಮ್ಮ ರೂಟ್ ಚೇಂಜ್ ಮಾಡಿ ಸಮುದ್ರದ ಮೂಲಕ ನೂಲು ಕಳಿಸೋಕೆ ಶುರು ಮಾಡಿದ್ರು. ಇದರಿಂದ ಏನಾಯ್ತು ಅಂದ್ರೆ ಬಾಂಗ್ಲಾ ಮಾರ್ಕೆಟ್ನಲ್ಲಿ ಇಂಡಿಯನ್ ನೂಲಿನ ಹಿಡಿತ ಇನ್ನೂ ಜಾಸ್ತಿ ಆಯ್ತೇ ಹೊರತು ಒಂದು ಚೂರು ಕಡಿಮೆ ಆಗ್ಲಿಲ್ಲ. ಸೊ ಇವಾಗ ಅಲ್ಲಿನ ಸರ್ಕಾರದ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಅಕ್ಷರಶಃ ಮುಂದೆ ಹೋದ್ರೆ ನುಗ್ಗಿ, ಹಿಂದೆ ಬಂದ್ರೆ ಗುದ್ದಿ ಅನ್ನೋ ಹಾಗೆ ಆಗಿದೆ. ಒಂದು ಕಡೆ ಲೋಕಲ್ ಮಿಲ್ಗಳು ಫಾರಿನ್ ಕಾಂಪಿಟಿಷನ್ನಿಂದ ನಮ್ಮನ್ನ ಉಳಿಸಿ ಅಂತಿದ್ದಾರೆ, ಇನ್ನೊಂದು ಕಡೆ ಗಾರ್ಮೆಂಟ್ ಎಕ್ಸ್ಪೋರ್ಟರ್ಸ್ ನಮಗೆ ಗ್ಲೋಬಲ್ ಮಾರ್ಕೆಟ್ನಲ್ಲಿ ಕಾಂಪೀಟ್ ಮಾಡೋಕೆ ಚೀಪ್ ನೂಲು ಬೇಕೇ ಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಸರ್ಕಾರ ಈ ವಿಷಯವನ್ನ ಲೈಟ್ ಆಗಿ ತಗೊಳ್ಳೋ ಹಾಗೇನೇ ಇಲ್ಲ. ಯಾಕಂದ್ರೆ ಬಾಂಗ್ಲಾದೇಶದ ಇಡೀ ಎಕನಾಮಿಗೆ ಈ ಗಾರ್ಮೆಂಟ್ ಇಂಡಸ್ಟ್ರಿನೇ ಆಕ್ಸಿಜನ್ ಇದ್ದಾಗೆ. ಸದ್ಯಕ್ಕೆ ಸರ್ಕಾರದ ಮುಂದೆ ಇರೋದು ಎರಡೇ ಆಪ್ಷನ್, ಎರಡೂ ಕೂಡ ಡೇಂಜರಸ್. ಆಪ್ಷನ್ ಎ, ಮಿಲ್ಗಳನ್ನ ಉಳಿಸೋಕ್ ಹೋದ್ರೆ ಎಕ್ಸ್ಪೋರ್ಟರ್ಸ್ಗೆ ಕೋಪ ಬರುತ್ತೆ, ಗ್ಲೋಬಲ್ ಕಾಂಪಿಟಿಷನ್ನಲ್ಲಿ ಹಿಂದೆ ಬೀಳ್ತಾರೆ. ಆಪ್ಷನ್ ಬಿ, ಎಕ್ಸ್ಪೋರ್ಟರ್ಸ್ಗೆ ಸಹಾಯ ಮಾಡಿದ್ರೆ ಮಿಲ್ಗಳೆಲ್ಲ ಬಂದಾಗಿ ಲಕ್ಷಾಂತರ ಜನ ಕೆಲಸ ಕಳ್ಕೊಂಡು ಬೀದಿಗೆ ಬೀಳ್ತಾರೆ. ಯಾರ ಪರ ನಿಲ್ಬೇಕು ಅಂತ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿದೆ. ಒಟ್ನಲ್ಲಿ ಸುಧಾರಣೆ ಅಂತ ಶುರು ಮಾಡಿದ್ದು ಈಗ ಉಲ್ಟಾ ಹೊಡೆದಿದೆ. ಹಾಗಾದ್ರೆ
ಈ ಇಡೀ ಘಟನೆಯಿಂದ ನಮ್ಗೇನ್ ಪಾಠ ಸಿಗುತ್ತೆ? ಯಾವುದೇ ಒಂದು ಎಕನಾಮಿಕ್ ಪಾಲಿಸಿಯನ್ನ ಜಾರಿಗೆ ತರೋ ಮುಂಚೆ ಅದರಿಂದ ಆಗಬಹುದಾದ ಎಲ್ಲ ಸೈಡ್ ಎಫೆಕ್ಟ್ಸ್ ಬಗ್ಗೆನೂ ಆಳವಾಗಿ ಯೋಚನೆ ಮಾಡಬೇಕು ಅನ್ನೋದಕ್ಕೆ ಬಾಂಗ್ಲಾದೇಶದ ಈ ಕ್ರೈಸಿಸ್ ಒಂದು ದೊಡ್ಡ ಕೇಸ್ ಸ್ಟಡಿ. ಇನ್ನೊಂದು ಆಂಗಲ್ನಲ್ಲಿ ನೋಡೋದಾದ್ರೆ ಬಾಂಗ್ಲಾದೇಶದ ಈ ಸಂಕಷ್ಟ ಇಂಡಿಯನ್ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಒಂದು ಗೋಲ್ಡನ್ ಚಾನ್ಸ್ ತರ ಕಾಣಿಸ್ತಿದೆ ಅಂತ ಸೋರ್ಸಸ್ಗಳು ಹೇಳ್ತಿವೆ. ಕೊನೆಯದಾಗಿ ಒಂದು ಯೋಚನೆ ಮಾಡಬೇಕಾದ ಪ್ರಶ್ನೆ, ಒಂದು ದೇಶದ ಪಾಲಿಸಿ ಫೇಲ್ ಆದ್ರೆ ಅದು ಬರೀ ಆ ದೇಶಕ್ಕಷ್ಟೇ ಪಾಠನಾ ಅಥವಾ ಗ್ಲೋಬಲ್ ಲೆವೆಲ್ನಲ್ಲಿ ಅದು ಬೇರೆಯವರಿಗೆ ಒಂದು ದೊಡ್ಡ ಅವಕಾಶವಾಗಿ ಬದಲಾಗುತ್ತಾ? ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಅಂತ ಖಂಡಿತ ಯೋಚನೆ ಮಾಡಿ.